ಸೊ ಇದು ಸಂಗತಿ. KPCC ಪಟ್ಟದ ಬಗ್ಗೆ ಚರ್ಚೆ ಬರಲಿ, ಮಾತಾಡ್ತೀವಿ. ಈಗ ಅದರ ಚರ್ಚೆ ಬಂದಿಲ್ಲ. ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಕೊಟ್ಟಂಥ ಹೇಳಿಕೆ ಇದು. ಚರ್ಚೆ ಬರಲಿ. ಇದು ನನ್ನೊಬ್ಬನ ಅಭಿಪ್ರಾಯ ಅಂತ ಆಗಲ್ಲ. ಇದು ಎಲ್ಲರೂ ಕೂಡ ಸೇರಿಕೊಂಡೇ ನಿರ್ಧಾರಕ್ಕೆ ಬರಬೇಕು. ಎಲ್ಲರೂ ಸೇರಿ ಸಾಮೂಹಿಕವಾಗಿ ಚರ್ಚೆ ಮಾಡಬೇಕು. ಇದು ನನ್ನೊಬ್ಬನ ನಿರ್ಧಾರ ಅಲ್ಲ. ನಮ್ಮನ್ನು ಕೇಳಿದಾಗ ನಾವು ಏನು ಅಂತಲೂ ಹೇಳ್ತೀವಿ, ಬೇರೆಯದನ್ನು ಕರೆದಾಗಲೂ ಕೂಡ ಅದ್ರ ಬಗ್ಗೆ ಎಲ್ಲ ವಿವರಗಳನ್ನು ಕೊಡ್ತೀವಿ. ಇದು ಸತೀಶ್ ಜಾರಕಿಹೊಳಿ ಅವರ ಸ್ಪಷ್ಟನೆ. ಚರ್ಚೆ ಬಂದಾಗ ಮಾಡ್ತೀವಿ. ಚರ್ಚೆ ಬಂದ ಅದು ಸಬ್ಜೆಕ್ಟ್ ಬರಲಿ. ಬಂದಾಗ ನಾನು ಒಬ್ಬನೇ ಅಭಿಪ್ರಾಯ ಆಗಲ್ಲ. ಎಲ್ಲರೂ ಸಾಮೂಹಿಕ ಚರ್ಚೆ ಮಾಡ್ಬೇಕಾಗತ್ತೆ. ಬರಲಿ, ಅದು ಕೇಳಿ. ನಮ್ಮ ಪಕ್ಷದವ್ರು ಕೇಳಿದ್ರೆ ಹೇಳ್ತೀವಿ. ಇನ್ನು ಕೇಳೇ ಇಲ್ಲ. ನಮ್ಗೆ ಕೇಳದೆ ಎಲ್ಲಿ ಹೇಳೋರು? ಯಾರು ಹೇಳೋದು? ಇಲ್ಲ, ಅದಿನ್ನು ಪ್ರಶ್ನೆ ಇಲ್ಲ. ಬಂದಾಗ ನೋಡೋಣ. ಈ ಸದ್ಯಂತೆ ಪ್ರಶ್ನೆ ಇಲ್ಲ. ಅದ್ರ ಬಗ್ಗೆ ಚರ್ಚೆನೂ ಅನವಶ್ಯಕ. ನಮ್ಮನ್ನು ಕೇಳಿದಾಗ ಹೇಳ್ತೀವಿ, ಕೇಳೇ ಇಲ್ಲ, ಕೇಳೋದು ಹೇಳ್ತೀವಿ. ಬದಲಾವಣೆ ಮಾಡೋರು ಅಧ್ಯಕ್ಷರು. ಈಗ ಅವ್ರು ಹೇಳಿದ ಮ್ಯಾಗೆ ಇರ್ಬೋದ್ರಿ. ಈಗ ನಮ್ದೇನಿದೆ ಅದ್ರ ಪಾತ್ರ? ಮೊದಲಿದೆ ಹೇಳ್ತಾ ಇದೀವಿ, ನಮ್ಗೆ ಏನೇನು ಅಧಿಕಾರ ಇಲ್ಲ ಅಂತ. ಅವ್ರು ಹೇಳ್ಯಾರ, ನೀವು ಅವ್ರನ್ನ ಕೇಳೋದು ಬಿಟ್ರು. ಮತ್ತೆ ಅವ್ರು ಹೇಳಿದಾರಲ್ಲ ಅದ್ರ ಬಗ್ಗೆ. ಇಲ್ಲ, ನಾವು ಹೋಗಿ ಬಂದಾಗ ಅದಕ್ಕೇನು ಸಂಬಂಧ ಇಲ್ಲ ರೀ. ಸಹಜವಾಗಿ ಹೇಳ್ಯಾರ ಬಂದ್ರೆ ಇಲ್ಲ, ಅಲ್ಲಿ ಪ್ರಶ್ನೆ ಬರಂಗಿಲ್ಲ. ಸಮಾಧಾನ ಪ್ರಶ್ನೆ ಬರೋದಿಲ್ಲ. ಅದ ಸಹಜವಾಗಿರುವಂತಹ ಭೇಟಿ. ಇಲ್ಲಿ ಸಮಾಧಾನ ಪ್ರಶ್ನೆ ಬರೋದಿಲ್ಲ. ನಾವು ಹೋಗಿದ್ದು ನಮ್ಮ ಇಲಾಖೆ ಪೆಂಡಿಂಗ್ ವರ್ಕ್ಸ್ ಬಗ್ಗೆ ಹೋಗಿದ್ದೀವಿ. ಗಡ್ಕರಿ ಅವ್ರಿಗೆ ಭೇಟಿ ಆಗ್ಲಿಕ್ಕೆ. ಸೊ ನಮ್ಮ ಕರ್ನಾಟಕ ಭವನ ಕೂಡ ಉದ್ಘಾಟನೆ ಮಾಡಬೇಕಾಗಿದೆ. ಬೇಗ ತಯಾರಿ ಆಗಿದೆ. ಸೊ ಸಂದರ್ಭ ಭೇಟಿ, ಸಹಜವಾಗಿ ಭೇಟಿಯಾಗಿರುವಂತ ಅದ್ರಾಗ ಸಮಾಧಾನ ಪ್ರಶ್ನೆ ಬರೋದಿಲ್ಲ. ಇಲ್ಲ, ಅದೇನ್ ಮಾಡ್ಬೇಕಾರೋ ಅಧ್ಯಕ್ಷ ಮಾಡಬೇಕು, CM ಅವ್ರು ಚರ್ಚೆ ಮಾಡಬೇಕು. ಅವ್ರು ಅದನ್ನ ನಿರ್ಧಾರ ಮಾಡಬೇಕು. ನಾವೇನ್ ಮಾಡ್ಲಿಕ್ಕಾಗಲ್ಲ.